ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟೋ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸ್ದಂಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸೊ ತುಂಬ ದಿನಗಳಾಗಿತ್ತು ಈ ಥರ ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೇ ಇಲ್ಲ. ಯಾಕಂದರೆ ತುಂಬ ಹುಷಾರಿಲ್ಲದೆ ಆಗೋಗ್ಬಿಟ್ಟಿತ್ತು, ಫೀವರ್ ಬಂದು ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಯಾವುದೇ ವಿಡಿಯೋಸು ಅಪ್ಲೋಡ್ ಮಾಡಲಿಲ್ಲ. ಅಂದರೆ ವಿಡಿಯೋಸ್ ಮಾಡ್ಕೊಂಡಿದ್ದೆ, ನನ್ನ ಕೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ವಾಯ್ಸ್ ಓವರ್ ಕೊಟ್ಕೊಂಡ್ಬಿಟ್ಟು. ಸೊ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಗೊತ್ತಿಲ್ಲ, ನನಗೆ ಈ ಥಂಡಿಗಾಲ ಬಂದುಬಿಟ್ರೆ ಫುಲ್ ಇದೆಲ್ಲ ನೋವು ಬಂದುಬಿಡ್ತಿದೆ. ಅಂದರೆ ಹೊರಗಡೆ ಥಂಡಿಗೆ ಜಾಸ್ತಿ ಓಡಾಡಿದ್ದೀನಿ ಅಂದರೆ ನೋವು ಜಾಸ್ತಿ ಆಗುತ್ತೆ ಮತ್ತು ವಾಯ್ಸ್ ಬರಲೋದಿಲ್ಲ. ವಾಯ್ಸು ಒಂಥರ ಆಗೋಗ್ಬಿಡುತ್ತೆ, ನನಗೆ ಮಾತಾಡಲಿಕ್ಕೂ ಆಗೋಲ್ಲ, ಸೌಂಡೇ ಬರೋದಿಲ್ಲ ನಾನು ಮಾತಾಡಿದ್ರೆ, ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಹೊರಗಡೆ ಥಂಡಿಗೆ ಜಾಸ್ತಿ ಹೋಗೋದಿಲ್ಲ. ನಾನು ಈ ಥಂಡಿಗಾಲ ಬಂದರೆ 8:30 9 ಹಂಗೆ ಹೊರಗಡೆ ಹೋಗ್ತೀನಿ. ಈಗ ಮಕ್ಕಳಿರೋ ಕಾರಣ ನನ್ನ ಹೊರಗಡೆ ನೀರು ಹಾಕಿ ಕಸ ಗುಡ್ಸೋಕ್ಕೆ ಹೋಗಲೇಬೇಕಾಗುತ್ತೆ. ಸೊ 8:30 ಹೋಗ್ತೀನಿ. ಈಗ ಫಸ್ಟೆಲ್ಲ ನಾನು 10ವರೆಗೂ ಆಚೆನೇ ಹೋಗ್ತಿರ್ಲಿಲ್ಲ, ನನ್ನ ಮಕ್ಕಳು ಹುಟ್ಟೋಕ್ಕೂ ಮುಂಚೆ. ಸೊ ಮತ್ತು ನಾನು ವಿಡಿಯೋ ಮಾಡ್ಕೊಳ್ಳೋಣಂದರೆ ಆಗಲಿಲ್ಲ, ಯಾಕಂದರೆ ಹುಷಾರಿಲ್ಲದೆ ಆಗೋಯ್ತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಈಗಲೂ ಸಹ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ, ಗಂಟ್ಲೆಲ್ಲ ಫುಲ್ ನೋವು ಬರ್ತಿದೆ. ಸೊ ನಾನಿಲ್ಲಿ ಬಟ್ಟೆ ಮಾಡಿಸ್ತಾಯಿದ್ರೆ ನನ್ನ ಮಗಳು ಕೂಡ ಪಾಪ ಮಾಡಿಸ್ಕೊಡ್ತಾಯಿದ್ದಾಳೆ. ಅವಳಿಗೆ ಬಂದಿರೋ ಥರ ನೋಡಿ ಬಟ್ಟೆ ಮಾಡಿಸ್ತಾ ಇದ್ದಾಳೆ ಅವಳು. ಸೊ ತುಂಬ ಬಟ್ಟೆಗಳಿದ್ವು ಫ್ರೆಂಡ್ಸ್. ನನ್ನ ಮಗ ಹೆವಿ ತೀಟೆ, ಹೆವಿ ಅಂದರೆ ಹೆವಿ ತೀಟೆ, ಕೆಲಸ ಮಾಡ್ಕೊಳಕ್ಕೂ ಬಿಡೋದಿಲ್ಲ, ಬಂದು ಹಿಡ್ಕೊಂತ. ಅದಕ್ಕೆ ಅವ್ರ ಅಮ್ಮಮ್ಮ ಅಲ್ಲ, ಅವ್ರು ನಾನಮ್ಮ ಅವ್ರ ಮನೆಗೆ ಬಿಟ್ಟು ಬರಬೇಕು ಅನ್ಕೊತಾ ಇದ್ದೀವಿ. ನಮ್ಮ ಧೀರುನ ಸಖತ್ತು ತೀಟೆ, ಕೆಲಸ ಮಾಡೋಕ್ಕೆ ಬಿಡಲ್ಲ ನಮಗೆ. ನನ್ನ ಮಗಳು ಬಿಟ್ಟು ಬರ್ತೀವಿ ನಮ್ಮ ಮಾತಿಗೆ ಹೇಳ್ತಾಳೆ. ಅವಳಿಗೆ ಅವ್ರ ತಮ್ಮ ಜೊತೆಲೇ ಇರಬೇಕು. ಹಾಯ್ ಮಾಡೋದಿರು, ಹಾಯ್ ಹಾಯ್. ಇದೊಂದು ಚೆನ್ನಾಗಿ ಮಾಡ್ತಾನೆ ನನ್ನ ಮಗ. ಹಾಯ್ ಮೇಡಮ್ ಮಮ್ಮಿ. ಫ್ರೆಂಡ್ಸ್, ಕಬಾಬ್ ತೇಲ್ಸ್ಬೇಕೀಗ. ಕಲಸಿ ಎತ್ತಿಟ್ಟಿದ್ದೆ ಬೆಳಗ್ಗೆನೆ. ಇವಾಗ ಕಬಾಬ್ ತೇಲ್ಸೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ತೇಲ್ಸ್ಬಿಟ್ಟು ನನ್ನ ಮಗನ ಕೊಡಬೇಕು ತಿನ್ನೋಕ್ಕೆ. ನೀವು ಫಸ್ಟ್ ಹಾಕೊಡು ಅಂತೇಳಿ. ನನ್ನ ಮಗ ಇಷ್ಟಪಟ್ಟು ತಿನ್ನೋದು ಕಬಾಬ್ ಒಂದೇ. ಸೊ ಅದಕ್ಕೆ ನಾನು ಜಾಸ್ತಿ ಅದನ್ನೇ ಮಾಡ್ತಿರ್ತೇನೆ. ಇವಾಗ ಮಾಡಿಕೊಡ್ತೀನಿ, ತಿಂತಾನೆ. ನೀರು ಎಗ್ ಮತ್ತು ಚಿಕನಲ್ಲಿ ಕಬಾಬ್ ಇವೆರಡು ನನ್ನ ಮಗ ಇಷ್ಟದಿಂದ ತಿಂತಾನೆ. ಅಲ್ಲಮ್ಮ ಅಲ್ಲ, ಮೊನ್ನೆ ವಿಶಾಲ್ ಮಟನ್ ತಂದಿದ್ದು ನಿಮಗೆ ತೋರಿಸಿದ್ದೆ ನಾನು. ಸ್ವೆಟರ್ ಟೈಪು ಟಿ ಶರ್ಟ್ ಇದು ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ನನ್ನ ಮಗ. ಇವತ್ತು ಕಬಾಬ್ ತೇಲ್ಸೋದು ನಾನಲ್ಲ, ನನ್ನ ಹಸ್ಬೆಂಡು. ನಾನು ಮಾಡಲ್ಲ ಇವತ್ತು. ನನಗೆ ಹೆವಿ ಬ್ಯಾಕ್ ಪೇನ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಎಗ್ಸ್ ತಂದಿದ್ವಿ, ಎಗ್ಸ್ ಎತ್ತಿಟ್ಬೇಕು. ಎಗ್ಸ್ ಟ್ರೈ ಕೊಡ್ತೀನಿ. ಸೊ ದಿಸ್ ಒನ್ ಫ್ರೆಂಡ್ಸ್, ಮೊನ್ನೆ ನಾನು ಉರ್ಸಲ್ಲಿ ಇವು ಉಪ್ಪಿಂದು ಜರಡಿ ತಂದಿದ್ನಲ್ಲ, ಪಿಂಗಾಣಿದು. ಸೊ ಉಪ್ಪು ಹಾಕಿಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಪುಡಿ ಉಪ್ಪು, ಇದರಲ್ಲಿ ಕಲ್ಲುಪ್ಪು ಹಾಕಿಟ್ಟಿದ್ದೀನಿ. ಸೊ ಚೆನ್ನಾಗಿದೆ. ಅಲ್ಲಿಟ್ಟಿದ್ದೀನಿ ನೋಡಿ, ಕಾಣ್ತಾ ಇರ್ಬೋದು ನೋಡಿ, ಅಲ್ಲಿಟ್ಟಿದ್ದೀನಿ. ನನ್ನ ಮಗ ಮಾತಾಡೋಕ್ಕೆ ಬರ್ತಿದ್ದಾನೆ ನನ್ನ ವಿಡಿಯೋ ಆನ್ ಮಾಡೋದಕ್ಕೆ. ಮಾತಾಡಪ್ಪ ಬೀರೋ, ಹಾಯ್ ಒಂದೇ ಮಾಡೋದು ಅವನು. ಸೊ ನಾನಿಲ್ಲಿ ಎಗ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದರು. ಸೊ ಎಗ್ಸು ನನ್ನ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ನನ್ನ ಮಗಳು ತಿನ್ನೋದಿಲ್ಲ ಪಾಪ, ನನ್ನ ಮಗನಿಗೆ ಕೊಡ್ತೀನಿ ಅಷ್ಟೇ ನಾನು. ನಮ್ಗೆ ಈ ಎಗ್ಸು 1 ವೀಕ್ ಬರುತ್ತೆ. 1 ವೀಕ್ ಬರುತ್ತಷ್ಟೇ ನಮ್ಗೆ ಈ ಎಗ್ಸು. ನನ್ನ ಮಗ ಡೈಲಿ ಒಂದೊಂದು ತಿಂತಾನೆ. ನಾವು ಎಗ್ಸ್ ಕಂಪಲ್ಸರಿ ನನ್ನ ಹಸ್ಬೆಂಡ್ಗೆ ಎಗ್ಸ್ ಕೊಡ್ತೀವ ಡೈಲಿ ಒಂದೊಂದು. ನನ್ನ ಮಗ ನನ್ನ ಹಸ್ಬೆಂಡ್ ಡೈಲಿ ಒಂದೊಂದು ಎಗ್ ತಿಂತಾರೆ, ನಾನು ನನ್ನ ಮಗಳು ತಿನ್ನೋದಿಲ್ಲ. ಸೊ ಇದು 1 ವೀಕ್ ಆಗುತ್ತೆ ಅಷ್ಟೇ ನಮಗೆ. ಸೊ ನಾನಿಲ್ಲಿದೆ ಅದನ್ನೇ ಹೇಳ್ತಿದ್ದೀನಿ, ಡೈಲಿ ಒಂದೊಂದು ಎಗ್ಗು ನನ್ನ ಹಸ್ಬೆಂಡು ನನ್ನ ಮಗ ತಿಂತಾರೆ. ಅವರಪ್ಪ ಇಲ್ಲಿ ಕಬಾಬಾಗಿ ಕೊಟ್ಟರು ಅಂತೇಳಿ ಮಕ್ಕಳಿಗೆ ಬಿಸಿ ಇರೋವಾಗಲೇ ತಿನ್ನಿಸು ಅಂತೇಳ್ಬಿಟ್ಟು ನಾನಿಲ್ಲಿ ತಿನ್ನಿಸ್ತಾ ಇದ್ದೀನಿ ಹುಡುಗರಿಗೆ. ಸೊ ಕುಂಡ್ರಿಸ್ಬಿಟ್ಟು ಇಬ್ಬರಿಗೂ ತಿನ್ನಿಸಿದ್ರೆ ತಿಂತಾರೆ ಪಾಪಾಚಿ ಅವರು ನೋಡಿ. ನಾನಿಲ್ಲಿ ತಿನ್ನಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗಿಬ್ರಿಗೂ. ಅವ್ರು ಇಷ್ಟಪಟ್ಟು ತಿನ್ನೋದು ಕಬಾಬ್ ಒಂದೇ, ಅದಕ್ಕೋಸ್ಕರ ನಾವು ಜಾಸ್ತಿ ಅದನ್ನೇ ಮಾಡಿ ತಿನ್ನಿಸ್ತಿರ್ತೀನಿ. ವೀಕಲ್ಲಿ 2 ಟೈಮ್ಸ್ ಮಾಡಿ ತಿನ್ನಿಸ್ತೀನಿ ನಾನು ನೋಡಿ. ನನ್ನ ಮಗನಿಗೆ ಈ ಚಿಕನ್ ಸ್ಕಿನ್ಗಳೇ ಬೇಕು, ಅವ್ನಿಗೆ ಅವೇ ತಿನ್ನಿಸ್ತಾ ಇರಬೇಕಿಲ್ಲ ಅಂದರೆ ಅಲ್ಲಿ ನೋಡಿ ಆ ಥರ ಅಳ್ತಾ ಇರ್ತಾನೆ ಕೂತ್ಕೊಂಡು ನೋಡಿ, ಯಾವ ಥರ ಆಟ ಮಾಡ್ತಾನೆ. ಸೊ ಅವ್ರಿಗೆ ತಿನ್ನಿಸ್ಬಿಟ್ಟು ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ.
ಮಾಡಮ್ಮ. ಅಯ್ಯೋ ಸ್ವಲ್ಪ ಹೆವಿ ಐತೆ ಗಾಡಿ. ಸೊ ನಾನಿಲ್ಲಿ ಇವತ್ತು ಪಾಯಸ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು 4-5 ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಫಸ್ಟು. ಸೊ ನೋಡಿ ಈ ಥರ ಗೋಡಂಬಿ ಎಲ್ಲ ನೀಟಾಗಿ ಕೆಂಪಗಾಗೋರ್ಗೆ ಹುರ್ಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ದ್ರಾಕ್ಷಿನೂ ನೀಟಾಗಿ ಹುರ್ಕೋಬೇಕು. ಸ್ಟವ್ ಸಿಮ್ಮಲ್ಲಿ ಇಟ್ಕೊಬೇಕು ನೋಡಿ. ಈ ಥರ ನೀಟಾಗಿ ಫ್ರೈ ಆದಮೇಲೆ ಎಲ್ಲ ತೆಕ್ಕೊಂಬಿಡ್ತಾಯಿದ್ದೀನಿ ನೋಡಿ. ದ್ರಾಕ್ಷಿ ಗೋಡಂಬಿ ಎಲ್ಲ ನೀಟಾಗಿ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡು ಈಗ ಶಾವಿಗೆ ಹಾಕ್ಕೊಬೇಕು. ನಾನೊಂದು ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡು ಅವನ್ನು ನೀಟಾಗಿ ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಕೆಂಪು ಹುರಿಬೇಕು ನೋಡಿ. ಶಾವಿಗೆ ಹುರಿದಾದ ನಂತರ ಹಾಲು ಹಾಕ್ಕೊಳ್ಳಿ. ನಾನು ಫಸ್ಟು ಶಾವಿಗೆ ಹುರಿದಾದ್ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ಶಾವಿಗೆ. ಇವತ್ತು ಆ ಥರ ಮಾಡ್ತಾಯಿಲ್ಲ, ಡೈರೆಕ್ಟ್ ಹಾಲಲ್ಲೇ ಶಾವಿಗೆ ಬೇಯಿಸ್ಕೊತಾ ಇದ್ದೀನಿ. ಸೊ ಯಾವಾಗಲೂ ನಾನು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ನಂತರ ಹಾಲು ಹಾಕ್ಕೊಳ್ತೀನಿ ನಾನು. ಸೊ ಈ ಥರ ನೀಟಾಗಿ ಹಾಲು ಹಾಕ್ಕೊಂಡು ಕುದಿದ್ಮೇಲೆ ಸಕ್ಕರೆ ಸೇರಿಸ್ಕೊಳ್ಳಿ ನೋಡಿ. ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಶಾವಿಗೆ ಸಕ್ಕರೆ ಹಾಲೆಲ್ಲ ಮಿಕ್ಸ್ ಆಗೋಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ MTR ಬಾದಾಮ್ ಪೌಡ್ರ್ ಬಳಸ್ತೀನಿ. ನಾನು ಪ್ರತಿ ಸರಿ ಪಾಯಸ ಮಾಡೋವಾಗ ಬಾದಾಮ್ ಪೌಡ್ರ್ ಹಾಕ್ತೀನಿ. ಬಾದಾಮ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಉಕ್ಕು ಬರಬಾರ್ದು ಅಂತೇಳ್ಬಿಟ್ಟು ನಾನು ಈ ಥರ ಚೌಟ್ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ ನೋಡಿ. ಈಗ ಕುಕ್ಕಾಗಿದೆ ನೋಡಿ, ಗಟ್ಟಿ ಆಗೋದಿಲ್ಲ. ಇನ್ನು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೂರು ಗಟ್ಟಿ ಆಗೋದಿಲ್ಲ. ಸೊ ಈ ಥರನ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಒಂದು 2 ಅವರ್ಸ್ಗೆ ಗಟ್ಟಿ ಆಗೋಗ್ಬಿಡುತ್ತೆ. ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ನಂತರ ಹಾಲು ಹಾಕ್ಕೊಂಡ್ಮೇಲೆ ಆ ಥರ ಗಟ್ಟಿ ಆಗೋದಿಲ್ಲ ಪಾಯಸ. ಆ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನನ್ನ ಮಕ್ಳಿಗೂ ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಬಿಟ್ಟೆ ನೋಡಿ. ನನ್ನ ಹಸ್ಬೆಂಡ್ ಮಕ್ಳಿಗೆ ಇಟ್ಕೊಟ್ಟು ಅವ್ರಿಗೂ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೆ, ಯಾಕಂದರೆ ಅವ್ನಿಗೆ ಇನ್ನೂ ತಿನ್ಲಿಕ್ಕೆ ಬರಲ್ವಲ್ಲ. ನನ್ನ ಮಗಳಿಗೆ ಮಾತ್ರ ಹಾಕ್ಕೊಟ್ಬಿಟ್ಟು ನನ್ನ ಹಸ್ಬೆಂಡ್ಗೂ ನನ್ನ ಮಗಳಿಗೆ, ನನ್ನ ಮಗನಿಗೆ ನಾನೇ ತಿನ್ನಿಸ್ಬೇಕು ಅಂತೇಳ್ಬಿಟ್ಟು ಅವನಿಗೂ ಕೂತ್ಕೊಂಡು ನಾನೇ ತಿನ್ನಿಸ್ತಾ ಇದ್ದೆ ನೋಡಿ. ಕೂತ್ಕೊಂಡು ನಾನು ತಿನ್ನಿಸ್ತಾ ಇದ್ದೀನಿ ನನ್ನ ಮಗನಿಗೆ. ಬಿಡ್ತಾನೆ. ನಾನು ಏನೇನೋ ಸ್ವಲ್ಪ ಹಾಕ್ಕೊಟ್ರೆ ನಮ್ಮ ಮನೆ ಎಲ್ಲ ಆಗುತ್ತೆ. ಸೊ ನನ್ನ ಮಗಳು ಪಾಪ ಹಾಕ್ಕೊಟ್ರೆ ನೀಟಾಗಿ ತಿಂತಾಳಾಗಲಿ. ನನ್ನ ಮಗ ಇದನ್ನೆಲ್ಲ ಮನೆ ಎಲ್ಲ ಮಾಡ್ತಾನೆ ನೋಡಿ. ಸೊ ಫ್ರೆಂಡ್ಸ್ ಹಾಯ್ ನೋಡಿ. ಶೀತಕ್ಕೆ ಫುಲ್ ಗಂಟಲೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ಸೊ ಯಾವ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನೋಡಿ. ನನಗೆ ಕೋಲ್ಡ್ ಜಾಸ್ತಿ ಆಗ್ತಾ ಈ ಗಂಟಲೆಲ್ಲ ನೋವು ಬಂದುಬಿಟ್ಟು ಒಂಥರ ಗಂಟ್ಲು ಕಟ್ಕೊಂಡಂಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಶೀತ ಅಂತ ಜಾಸ್ತಿ ಹೊರಗಡೆ ಹೋಗಲ್ಲ ನಾನು ಚಳಿಗಾಲ ಬಂದಾಗ. ಸೊ ಯಾವಾಗಲೂ ಬಿಸಿ ನೀರೇ ಕುಡಿಬೇಕು ನನಗೆ, ಇಲ್ಲಾಂದರೆ ಇದು ಫುಲ್ ನೋವು ಬಂದುಬಿಡುತ್ತೆ ಇದು ಫುಲ್ಲು. ಸೊ ಅದಕ್ಕೆ ಬಿಸಿನೀರು ಕುಡಿಯೋಣ ಅಂತೇಳ್ಬಿಟ್ಟು ಕಾಯಿಸ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಂದ ಮಲ್ಕೊಂಡಿದ್ದಾರೆ, ನನ್ನ ಹಸ್ಬೆಂಡು ನನ್ನ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ, ನಾನು ಎದ್ದಿದ್ದೀನಿ. ಸೊ ಇವತ್ತು ಫ್ರೈಡೇ. ನನ್ನ ಮಗಳಿಗೆ ಸ್ಕೂಲ್ ಬಂದುಬಿಟ್ಟು ಹಾಫ್ ಡೇ. ಯಾಕಂತಂದರೆ ನಾಳೆ ಅವಳಿಗೆ ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ. ಸೊ ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಗಂಟ್ಲು ನೋವು ಜಾಸ್ತಿ ಆಗ್ತಿತ್ತು. ಸೊ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಫ್ರೈಡೇ ಆಗಿರೋದ್ರಿಂದ ಇವತ್ತು ಆ್ಯನ್ಯುವಲ್ ಡೇ ನಾಳೆ ಇರೋದು. ಇವತ್ತು ಹಾಫ್ ಡೇ ಹೇಳಿದ್ದಾರೆ. ಲಂಚ್ ಏನು ಬೇಡ, ಬರೀ ಸ್ನ್ಯಾಕ್ಸ್ ಒಂದು ಕೊಟ್ಟು ಕಳ್ಸೋಕ್ಕೆ ಹೇಳಿದ್ದಾರೆ. ಮಧ್ಯಾಹ್ನ ಹೋಗಿ ಕರ್ಕೊಂಬಂದ್ಬಿಡೋದು. ನಾನಿವತ್ತು ಅವಳಿಗೆ ಬಾಕ್ಸ್ ಏನು ಇಲ್ವಲ್ಲ, ಸೊ ಎಗ್ ರೈಸ್ ಮಾಡ್ಕೊಂಬಿಡೋಣ ಬೆಳಿಗ್ಗೆನೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತಿದ್ದೀನಿ. ಸೊಪ್ಪಿದೆ ಮಧ್ಯಾಹ್ನಕ್ಕೆ, ಸೊಪ್ಪು ಬಿಡಿಸ್ಕೊಂಡು ಸೊಪ್ಪು ಸಾಂಬಾರು ಮಾಡಿರಾಯಿತು. ಈಗ ಸ್ವಲ್ಪ ಟಿಫನಿಗೆಲ್ಲ ಎಗ್ ರೈಸ್ ಮಾಡಿಬಿಟ್ಟು ಸ್ವಲ್ಪ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳು ಸ್ವಲ್ಪ ಇಷ್ಟ ಬೀಳಿದ್ರೆ ಮತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿ ಮಾಡ್ತೀನಿ. ಅವಲಕ್ಕಿ ಮಾಡಿ ಸ್ವಲ್ಪ ಎಗ್ ರೈಸ್ ಮಾಡಿಕೊಟ್ಬಿಡ್ತೀನಿ. ಸೊ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ ನೋಡಿ. ಶೀತಿಗೆ ಗಂಟ್ಲೆಲ್ಲ ಒಂಥರ ಆಗ್ತಿದೆ ನನಗೆ. ಪ್ರತಿ ವರ್ಷವೂ ಹಾಗೆ ಆಗುತ್ತೆ ನನಗೆ. ಅದಕ್ಕೆ ನಾನು ಶೀತದಲ್ಲಿ ಬೇಗ ಎದ್ದು ಹೊರಗಡೆ ಹೋಗೋದಿಲ್ಲ. ಸೊ ನಾನು ಲೇಟ್ ಒಂದು 8 ಆದಮೇಲೆ ನಾನು ಹೋಗೋದು ಹೊರಗಡೆ ನೋಡಿ. ಬಿಸಿನೀರು ಕಾಯಿಸ್ಕೊಂಡು ಇಷ್ಟು ದೊಡ್ಡದು ಬಿಸಿನೀರು ಕುಡಿತೀನಿ ಬೆಳಿಗ್ಗೆ. ಆದರೂ ಗಂಟ್ಲು ಒಂಥರ ನೋವು ನನಗೆ. ಈ ಶೀತಕ್ಕೆ ತಲೆ ಎಲ್ಲ ಭಾರ.
ಆಗ್ತಾನೆ ಇಲ್ಲ ಎದ್ದೋಳ್ಲಿಕ್ಕೇನೋ. ನಾನೀಗ 7:20ಗೆ ಎದ್ದಿದ್ದೀನಿ ಇವತ್ತು. ಸೊ ನಿಧಾನಕ್ಕೆ ಕೆಲಸ ಮಾಡ್ಕೊಂಡ್ರೆ ಆಯಿತು. ಮೇಯ್ನ್ ಅವಳಿಗೆ ಬಾಕ್ಸ್ ಇಲ್ಲ ಅಲ್ಲ, ನನ್ನ ಹಸ್ಬೆಂಡು ರಜದಲ್ಲಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅವಳಿಗೆ ನಾಳೆ ನನ್ನ ಮಗಳು ಟೋಟಲ್ ಬಂದುಬಿಟ್ಟು 4 ಡ್ಯಾನ್ಸಸ್ಗೆ ಸೇರಿದ್ದಾಳೆ. 4 ಅಂದರೆ 3 ಅವಳು ಡ್ಯಾನ್ಸ್ ಮಾಡಬೇಕು, ಇನ್ನೊಂದು ಬಂದುಬಿಟ್ಟು ಅವಳಿಗೆ ನಾಳೆ ನಾವು ಶಿವನ ವೇಷ ಹಾಕಿಸ್ತಾ ಇದ್ದೀವಿ. ಸೊ ಸ್ಕೂಲಿಂದ ಹೇಳಿದ್ದಾರೆ ಹಾಕ್ಸಿ ಅಂತ ಹೇಳ್ಬಿಟ್ಟು ಶಿವನ ವೇಷ ಹಾಕಿಸ್ತಿದ್ದೀವಿ. ಅದರಲ್ಲಿ ಪಾರ್ವತಿ ಜೊತೆ ಇವಳು ಸುಮ್ಮನೆ ಕುತ್ಕೊಳೋದು ಅಷ್ಟೇ. ಸೊ ಅದು 4ಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಆ ಡ್ರೆಸ್ ಬಂದುಬಿಟ್ಟು ಅವರೇ ಸ್ಕೂಲಿಂದ ಕೊಟ್ಟಿದ್ದಾರೆ. ಸೊ ನಾವು ತೊಗೊಂಬಂದಿದ್ದೀವಿ, ಎಲ್ಲರೂ ಒಂದೇ ಥರ ಇರಬೇಕಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಅವರು ಸ್ಕೂಲಿಂದ ಡ್ರೆಸ್ ಕೊಟ್ಟಿದ್ದಾರೆ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಆ ಡ್ರೆಸ್ಸು. ಸೊ ಇವಾಗ ಪಟ ಕೆಲಸ ಮಾಡ್ಕೊಂಬಿಟ್ಟು ನನ್ನ ಮಕ್ಕಳಿಂದ ಮಲಗಿರೋದ್ರಿಂದ ಬೇಗ ಕೆಲಸ ಮಾಡಬೇಕು ನಾನು, ಇಲ್ಲಾಂದರೆ ಆಗೋದಿಲ್ಲ. ಸೊ ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ನಲ್ಲ, ಸೊ ಕುತ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಇನ್ನೂ ಮಲಗೇ ಇದ್ದರು. ಸೊ ಕುತ್ಕೊಂಡು ನೀಟಾಗಿ ಬಿಸಿನೀರು ಕುಡಿತಾ ಇದ್ದೆ. ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋದ್ರಿಂದ ಬೆನಿಫಿಟ್ಸ್ ಇದೆ, ಆಗಲಿ ಸಣ್ಣ ಆಗ್ತಾರೆ ಅನ್ನೋದೊಂದು ಬಿಸಿನೀರು ಕುಡಿಯೋದ್ರಿಂದ. ಸೊ ನನಗೆ ಆ ಸಣ್ಣ ಆಗೋದಲ್ಲ ಆಗಲಿ, ನನಗೆ ಗಂಟ್ಲು ಕಟ್ಕೊಂಡಿರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಬಿಸಿನೀರು ಕುಡಿತಾ ಇರ್ತೀನಿ. ಇಲ್ಲಿ ಬೆಳಗ್ಗೆನೇ ಅಡುಗೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗನಿಗೊಂದು ಸೈಡು ನಮಗೊಂದು ಸೈಡು ಎಗ್ ರೈಸ್ ಮಾಡ್ಕೊಂಬಿಟ್ಟು. ಫ್ರೆಂಡ್ಸ್, ನನ್ನ ಮಗಳು ಎದ್ದು ಬಂದಿದ್ದೆ. ಈಚೆ ನೀರು ಹಾಕ್ಲಿಲ್ವ ಮಮ್ಮಿ, ಈಚೆ ಕಸ ಗುಡಿಸ್ಲಿಲ್ವ ಮಮ್ಮಿ, ನನಗೆ ಪಾರಾಣಿ ಹಚ್ತೀಯಾ ಎಲ್ಲ ಕೇಳ್ತಾ ಇದ್ರು ಪಾಪ. ನನ್ನ ಮಗಳಿಗೆ ಇಷ್ಟ ರೆಡಿ ಆಗಲಿಕ್ಕೆ. ಸೊ ನಾಳೆ ರೆಡಿ ಮಾಡಿಸ್ತೀನಮ್ಮ ಅಂತ ಹೇಳ್ತಾ ಇದ್ದೀನಿ. ಕೋನೆಲ್ಲ ಹಾಕೋಂಗಿಲ್ಲ ಅವರು ನಮಗೆ, ಯಾಕಂದರೆ ಶಿವನ ವೇಷ ಅಲ್ವಾ, ಕೋನೆಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಕೈ ತುಂಬ. ಸೊ ಸುಮ್ಮನೆ ಪಾರಾಣಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಅವರೇ ಹಚ್ತಾರೆ ಪಾರಾಣಿ. ಸೊ ನಾನು ಮೆಹಂದಿಯಲ್ಲಿ ಕೈಗೆ ಮಾತ್ರ ಮೆಹಂದಿಯೆಲ್ಲ ಹಚ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಮ್ನ ಇವತ್ತು ಕೇಳ್ಕೊಂಬರ್ತೀನಿ ನಾನು, ಹಚ್ಚೋದಾ ಬೇಡವಾ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಬರ್ತೀನಿ. ಹೋದ್ ಸರಿ ನರ್ಸರಿಯಲ್ಲಿದ್ಲು ನನ್ನ ಮಗಳು, 3 ಡ್ಯಾನ್ಸ್ಗೇನೋ ಸೇರಿದ್ಲು, 3ಕ್ಕೆ ಸೇರಿದ್ಲು. ಅದ್ರ ವಿಡಿಯೋಸ್ ಇದ್ದಾವೆ ನನ್ನ ಹತ್ರ, ಶೇರ್ ಮಾಡ್ತೀನಿ ನನ್ನ ಹತ್ರ. ಅವಳು ನರ್ಸರಿಯಲ್ಲಿ ಯಾವ ಥರ ಡ್ಯಾನ್ಸ್ ಮಾಡಿದ್ಲು, ಈಗ LKGಯಲ್ಲಿ ಯಾವ ಥರ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಶೇರ್ ಮಾಡ್ಕೊತೀನಿ. ನಾಳೆ ಪ್ರತಿ ವಿಡಿಯೋ ನರ್ಸರಿಯಿಂದ LKG UKG ಮಕ್ಕಳದ್ದು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಾನು ಪರ್ಮಿಷನ್ ಕೇಳಿದ್ದೀನಿ ಮೇಡಮ್ ಅವ್ರನ್ನ. ಸೊ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಪಪ್ಪಚ್ಚಿ. ಟೀಚರ್ಸಿಂದನೂ ಪಪ್ಪಚ್ಚಿ ಸಪೋರ್ಟ್ ಇದೆ, ಅದಕ್ಕೋಸ್ಕರ ಹಾಕೋಣ ಅಂತ ಹೇಳ್ಬಿಟ್ಟು ನಾಳೆ ವಿಡಿಯೋ ನಾನು ಎಲ್ಲದನ್ನೂ ಅಪ್ಲೋಡ್ ಮಾಡ್ತೀನಿ. ನಾನಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ನನ್ನ ತಮ್ಮನ ಕರೆದಿದ್ದೀನಿ, ವಿಡಿಯೋ ಮಾಡ್ಕೊಡೋಕ್ಕಂತಲೇ ಕರೆದಿದ್ದೀನಿ, ಆಗೋದಿಲ್ಲ ಅಲ್ವಾ. ಸೊ ಇವಳಿಗೆ ಫಸ್ಟ್ ಬಂದುಬಿಟ್ಟು ಶಿವನ ವೇಷ ಹಾಕ್ಬಿಡ್ತಾರೆ, ಮತ್ತು ನಾನು ಡ್ರೆಸ್ ಚೇಂಜ್ ಮಾಡೋದಿರುತ್ತೆ. ಅದಕ್ಕೆ ನಾನು ನನ್ನ ತಮ್ಮನ ಕರೆದಿದ್ದೀನಿ, ಅವನಿದ್ರೆ ಎಲ್ಲ ಕ್ಯಾಪ್ಚರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಹಸ್ಬೆಂಡು ಇರ್ತಾರೆ, ಅವರು ಕೊಡ್ತಾರೆ ವಿಡಿಯೋಸು ಅಂತ ಹೇಳ್ಬಿಟ್ಟು. ನಂಗೆ ಅದರದ್ದೇನು ಚಿಂತೆ ಇಲ್ಲ ನಾಳೆ. ಸೊ ಇವತ್ತು ಸಂಜೆ ಸ್ವಲ್ಪ ನನ್ನ ಮಗಳಿಗೆ ಡ್ರೆಸ್ ಕೊಟ್ಟಿದ್ದಾರಲ್ಲ ಸ್ಕೂಲಿಂದ, ಅದ್ರ ಮ್ಯಾಚಿಂಗ್ ಸ್ವಲ್ಪ ಬಳೆ ಬೇಕಾಗಿದೆ ನನಗೆ. ನಮ್ಮಮ್ಮಂಗೆ ಹೇಳಿದ್ದೀನಿ. ಸೊ ನನಗೆ ಪ್ಲೈನ್ ಬಳೆ ಬೇಕು. ಈಗ ನಾವು ದೊಡ್ಡವರೆಲ್ಲ ಹಾಕ್ಕೊಳ್ತೀವಲ್ಲ ಗ್ರೀನು ಆ ಥರದ್ದವು ಪ್ಲೈನ್ ಬಳೆ ಬೇಕು ನನಗೆ. ನನ್ನ ಮಗಳಿಗೆ ಆ ಥರ ಹಾಕೋಕ್ಕೆ ಇಷ್ಟ. ಇಲ್ಲಿ ನಮ್ಮ ಊರಲ್ಲಿ ಸಿಗ್ತಾ ಇಲ್ಲ, ಗೌರಿಬಿದನೂರಲ್ಲಿ ತುಂಬ ಕಡೆ ನೋಡಿದೆ. ಬ್ಲ್ಯಾಕಲ್ಲಿ ಕೂಡ ಸಿಗ್ತಿಲ್ಲ ನನಗೆ. ಬ್ಲ್ಯಾಕ್ ಕಲರಲ್ಲಿ ಸಿಕ್ಕಿದ್ರು ಕೂಡ ನಾನು ಹಾಕ್ತೀನಿ, ಬ್ಲ್ಯಾಕಲ್ಲೂ ಸಿಗ್ತಿಲ್ಲ. ಸೊ ಅದಕ್ಕೆ ಸಂಜೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಕೆಲವು ಅಂಗಡಿ ಇದ್ದಾವೆ ಕೇಳ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಗಲಿಲ್ಲ ಅಂದರೆ ನಮ್ಮ ಅಮ್ಮಂಗೆ ಹೇಳಿದ್ದೀನಿ, ಅಲ್ಲಿ ಸಿಕ್ಕಿದ್ರೆ ಅಲ್ಲೇ ತೊಗೊಬಂದುಬಿಡು ಅಮ್ಮ ಅಂತ. ಸೊ ಅಲ್ಲಿ ಸಿಕ್ಕಿದ್ರೆ ತಗೊಬರ್ತಾರೆ ನಮ್ಮಮ್ಮ, ಸಿಗಲಿಲ್ಲ ಅಂದರೆ ಅಷ್ಟೇ, ಏನು ಮಾಡಲಿಕ್ಕಾಗಲ್ಲ. ಮಾಮೂಲಿ ಈ ಮೆಟಲ್ ಬಳೆ ಬರುತ್ತಲ್ಲ ಅವನ್ನೇ ನನಗೆ ಇಷ್ಟ ಆಗಿರೋ ಕಲರಲ್ಲಿ ಹುಡ್ಕೊಬಿಟ್ಟು ಹಾಕ್ತೀನಿ. ಸೊ ಗಾಜಿನ ಬಳೆ ಇಷ್ಟ ನನಗೆ, ಗಾಜಿನ ಬಳೆ ಹಾಕೋಕ್ಕೆ. ಈ ಮೆಟಲ್ ಬಳೆ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ನನಗೆ. ನನ್ನ ಮಗಳು ಇನ್ನೊಂದು ಬಳೆ ಇಷ್ಟ, ಬಿಡೋದು ಇಲ್ಲ, ಅವಳಿಗೆ ಇಷ್ಟ ಆಗಲ್ಲ ಅವಳಿಗೆ. ಸೊ ಬಳೆ ತುಂಬ ಇದ್ದಾವೆ, ಅವಳು ಹಾಕ್ಕೊಳ್ಳಲ್ಲ. ನಾನು ಅಂದ್ಕೊಂಡಿದ್ದೀನಿ ಗಾಜಿನ ಬಳೆ ಸಿಕ್ಕಿದ್ರೆ ಹಾಕೋಣ ಡ್ರೆಸ್ಸಿಗೆ. ಇನ್ನು ಒಂದಕ್ಕೆ ಅಲ್ವಾ, ಇನ್ನು ಅದಕ್ಕೆ ಅವರೆಲ್ಲ ರುದ್ರಾಕ್ಷಿ ಹಾಕ್ಬಿಡ್ತಾರೆ ಕೈಗೆ. ಇನ್ನು 2 ಡ್ಯಾನ್ಸಿಗೆ ಮಾತ್ರ ಅವ್ರು ಕೊಟ್ಟಿರೋ ಡ್ರೆಸ್ಸಲ್ಲಿ
ಬ್ಯಾಂಗಲ್ಸ್ ಬೇಕಾಗುತ್ತೆ. ನಾನು ಸರ ಗಿರ ಅವೆಲ್ಲ ಏನು ಹಾಕೋದಿಲ್ಲ ನಾನು. ಅವ್ರ ಅಪ್ಪ ಅಜ್ಜಿಗೆ ಇಷ್ಟ ಆಗಲ್ಲ ಆ ಥರದವೆಲ್ಲ ಹಾಕೋದು. ಸೊ ಸಿಂಪಲ್ಲಾಗಿ ನಾನು ಬೆಳ್ಳಿ ಚೈನ್ ಹಾಕ್ತೀನಿ ಅಷ್ಟೇ ಅವಳಿಗೆ. ಸೊ ವೇಲ್ ಇರುತ್ತೆ, ಕವರ್ ಆಗುತ್ತೆ. ಈ ಸರಿ ಡ್ರೆಸ್ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ ನನ್ನ ಮಗಳಿಗೆ. ಹೋದ ಸರಿ ಫ್ರಾಕ್ ಕೊಟ್ಟಿದ್ರು, ಈ ಸರಿ ಬಂದುಬಿಟ್ಟು ಪಟೇಲ ಪ್ಯಾಂಟು, ಟಾಪು, ಚುನ್ನಿ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತಿದೆ ಡ್ರೆಸ್ಸು. ಸೊ ಅದಕ್ಕೆ ಅದರ ಮ್ಯಾಚಿಂಗ್ ನನಗೆ ಓಲೆ ಬೇಕು, ಇದು ಬಳೆ ಬೇಕು. ನೋಡುವ ಏನಾಗುತ್ತೋ, ಹೋಗಿ ಬರ್ತೀನಿ. ನನ್ನ ಮಗಳು ಬಂದ ಮೇಲೆ ಸಂಜೆಯಿಂದ ಹೋಗ್ತೀನಿ. ಯಾಕಂದರೆ ನನ್ನ ಮಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮನ ಹತ್ರ ನನ್ನ ಮಗನ ಬಿಟ್ಬಿಟ್ಟು ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಹೋಗಿ ಬರ್ತೀವಿ ಟೌನ್ಗೆ. ಅವನಿದ್ದರೆ ನನಗೆ ಏನು ತಗೊಳ್ಳಿಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮ ಅಮ್ಮ ಬಂದಮೇಲೆ ಸಂಜೆಯಿಂದ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ರೈಸ್ ಆಗೋಯ್ತು ನಮಗೂ ನನ್ನ ಮಗನಿಗೆ. ಈಗ ಅವಲಕ್ಕಿಗೂ ಹಚ್ಚಿಡ್ತಾ ಇದ್ದೀನಿ. ಎಗ್ ರೈಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಎಗ್ ರೈಸ್ಗೆ ಒಗ್ಗರಣೆ ಮಾಡಬೇಕು. ಸೊ ನಾನಿಲ್ಲಿ ಅವತ್ತು ನಮ್ಮಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೊರಗಡೆ ಬಂದಿದ್ದೆ. ಸೊ ನನ್ನ ಮಗ ಹೆಂಗೆ ನೋಡ್ತಾ ಇದ್ದಾನೆ, ಅವನಿಗೆ ಹೊರಗಡೆ ಬಂದು ಆಟಾಡ್ಲಿಕ್ಕೆ ತುಂಬ ಇಷ್ಟ. ಸೊ ಕರ್ಕೊಂಬಂದಿದ್ದೆ ನೋಡಿ. ಇಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ರೂಮಲ್ಲಿದ್ದರು, ಕರೀತಾ ಇದ್ದರೆ ನೋಡಿ ಅವ್ರು ರೂಮಲ್ಲೇ ಮಾತಾಡ್ತಿದ್ದಾರೆ. ನಮ್ಮ ಮನೆ ಹತ್ತದಿಂದ ನೋಡಿ ಟ್ರೈನ್ ಯಾವ ಥರ ಕಾಣುತ್ತೆ. ನಮ್ಮ ಮನೆ ಮುಂದೆನೇ ಅಲ್ವಾ ಟ್ರೈನ್, ನೋಡಿ ಯಾವ ಥರ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು. ನನ್ನ ಮಕ್ಳ ಅರ್ಥ ಅದನ್ನು ನೋಡಿ ಎಂಜಾಯ್ ಮಾಡಲಿಕ್ಕೆ. ಮೇನ್ ರೋಡು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಹೊರಗಡೆ ಬಿಡೋದಿಲ್ಲ ಅವ್ರನ್ನ. ಸೊ ಗೇಟು ತೆಗೆದು, ಗೇಟ್ ಇದೆ, ಗೇಟ್ ಪಕ್ಕದಲ್ಲಿ ಇರ್ತಾರಲ್ಲ ಅವರೆಲ್ಲ ತೆಗೆದಾಕ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಹೊರಗಡೆ ಬಿಡೋದಿಲ್ಲ. ನನ್ನ ಮಗಳು ನೋಡಿ ಇಲ್ಲಿ ಆಟ ಆಡ್ತಿದ್ದಾಳೆ, ಯೂನಿಫಾರ್ಮು ಚೇಂಜ್ ಮಾಡದೆ ಆಟ ಆಡ್ತಾ ಇದ್ದಾಳೆ. ಸೊ ಇಲ್ಲಿ ನಮ್ಮ ಗಿಡಗಳೆಲ್ಲ ನನ್ನ ಹಸ್ಬೆಂಡ್ ಮೊನ್ನೆ ಎಲ್ಲನೂ ಕಟ್ ಮಾಡಿದರು. ಯಾಕೆ ಅಂದರೆ ಫುಲ್ ಹೈಟ್ ಬೆಳೆದ್ಬಿಟ್ಟಿದ್ವು. ಇನ್ನೊಂದು ನಮಗೆ ಹೂವೂ ಸಿಗ್ತಾ ಇರಲಿಲ್ಲ. ನಮಗೆ ಸಿಕ್ಕೋದೆಲ್ಲನ ಹೋಗಲಿ, ಬೇರೆಯವ್ರು ಕಿತ್ಕೊಬೇಕಾದ್ರೇನು ರೆಂಬೆಗಳೆಲ್ಲ ಮುರಿದೋಗ್ತಾಯಿತ್ತು. ಸೊ ಅದಕ್ಕೆ ಕೆಳಗಡೆಯಿಂದ ಮತ್ತೆ ಚಿಗುರ್ಲಿ ಅಂತ ಹೇಳ್ಬಿಟ್ಟು ರೆಂಬೆಗಳೆಲ್ಲ ಕಡಿದ್ಬಿಟ್ಟಿದ್ರು ನನ್ನ ಹಸ್ಬೆಂಡು. ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾವೆ ಗಿಡಗಳು, ಎಲ್ಲ ಬೂಡೋ ಥರ ಕಾಣ್ತಾ ಇದ್ದಾವೆ. ರೋಸ್ ಗಿಡ ಮಾತ್ರ ಬಿಟ್ಟಿದ್ದೀವಿ, ಯಾಕಂದರೆ ಹೂವು ಇದ್ವು ಅಂತ ಹೇಳ್ಬಿಟ್ಟು ರೋಸ್ ಗಿಡ ಬಿಟ್ಬಿಟ್ಟು ಮೇಲೆ ದೊಡ್ಡ ಗಿಡಗಳೆಲ್ಲ ಕಟ್ ಮಾಡಿಬಿಟ್ವಿ. ನೋಡಿ ನನ್ನ ಮಕ್ಕಳು ಇಲ್ಲಿ ಅವ್ರ ಅಮ್ಮಮ್ಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ರೋಡಲ್ಲಿ ನೋಡ್ತಾ ಇದ್ದಾಳೆ ನನ್ನ ಮಗಳು. ಸೊ ಇಬ್ಬರನ್ನ ಒಳಗೆ ಕರ್ಕೊಂಡು ಒಳಗಾಟಾಡಿ ಹೋಗ್ರಿ ಅಂದರೆ ಅವ್ರು ಒಳಗಿಡಲ್ಲ. ನಾನು ಕಸ ಗುಡ್ಸೋಕೆ ಬಂದೆ ಅಂತ ಹೇಳ್ಬಿಟ್ಟು ನನ್ನ ಜೊತೆನೇ ಬರ್ತಾರೆ. ಸೊ ನೋಡಿ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ನೈಟು ನನ್ನ ಮಗಳಿಗೆ ಮೆಹಂದಿ ಇಡಬೇಕಿತ್ತು ಅಂತ ಹೇಳ್ಬಿಟ್ಟು ಮೆಹಂದಿ ಇಡ್ತಾಯಿದ್ದೀನಿ. ಸ್ಕೂಲ್ ಡೇ ಇತ್ತಲ್ಲ, ಸೊ ಮೆಹಂದಿ ಹಾಕ್ತಾಯಿದ್ದೆ. ಪಾಪ ಇರಿಸ್ಕೊಂಡಿತ್ತು ಸ್ವಲ್ಪ ಹೊತ್ತು, ಫುಲ್ ರೆಡ್ಡಾಗಿ ಹೋಗಿತ್ತು ಮಾರ್ನಿಂಗೆ. ನೋಡಿ ಮೆಹಂದಿ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಹಾಕ್ಸಿದ್ರೆ ನನ್ನ ಮಗನೂ ಬಂದು ನನಗೂ ಹಾಕು ಅಂತ ಹೇಳ್ಬಿಟ್ಟು ಕೈಯಲ್ಲೆಲ್ಲ ಹಾಕಿಸ್ಕೊಂಡಿದ್ದ ಅವನು. ನನ್ನ ಮಗಳಿಗೆ ಇಷ್ಟೇ ನಾನು ಇಟ್ಟಿದ್ದು, ಯಾಕಂದರೆ ಶಿವಂಗೆ ಹಾಕ್ತಿದ್ದೆ. ಶಿವ ವೇಷ ಹಾಕೋದ್ರಿಂದ ಅವಳಿಗೆ ಫುಲ್ ಹ್ಯಾಂಡ್ ಎಲ್ಲ ಬೇಡ, ಚೆನ್ನಾಗಿ ಕಾಣೋದಿಲ್ಲ ಅಂತೇಳ್ಬಿಟ್ಟು ನಾವು ಈ ಥರ ಹಾಕ್ತಾಯಿದ್ವಿ. ನೋಡಿ ನಾನು ಈ ಥರ ಹಾಕಿದ್ದೆ ಅವಳಿಗೆ. ಸಾಕಿಷ್ಟು. ಅವರು ಪಾರಾಣಿ ಹಾಕ್ತೀವಿ ಅಂತ ಹೇಳಿದರು. ಸೊ ನನಗೆ ಪಾರಾಣಿ ಅಷ್ಟು ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ನಾನು ಮೆಹಂದಿನೇ ಹಾಕಿದ್ದೆ. ಮಾರ್ನಿಂಗ್ ಅವರಲ್ಲಿ ಪಾರಾಣಿ ಹಾಕಿರು, ನಾನೇ ನನ್ನ ಮಗಳಿಗೆ ಹಾಕಿಸ್ಲಿಲ್ಲ. ಯಾಕಂದರೆ ನಾನು ಮೆಹಂದಿನೇ ಹಾಕಿದ್ನಲ್ಲ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ಹಾಕಿಸ್ಲಿಲ್ಲ. ಇದೇ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ನೋಡಿ ವಿಡಿಯೋಗೆ ಅವರಪ್ಪ ಹಿಂಗೆ ತೋರಿಸ್ತಾವಳೆ ಕೈ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಹಾಕಿದ್ದೆ. ಇರಿಸ್ಕೊಂಡಿದ್ಲು ನನ್ನ ಮಗಳು, ಫುಲ್ಲು ನೀಟಾಗಿ ರೆಡ್ಡಾಗಿ ಹೋಗಿತ್ತು. ಸೊ ಇಲ್ಲಿ ಕಾಲ್ಗೆ ಹಾಕ್ಬೇಕಿತ್ತು ಅಂತೇಳ್ಬಿಟ್ಟು ಕಾಲು ಚೈನ್ ಬಿಚ್ತಾ ಇದ್ದೀನಿ. ನಗಾಡ್ತಾ ಇದ್ದಾರೆ ಅಪ್ಪ ಮಗಳು, ನಮ್ಮ ಮಮ್ಮಿ ಕಾಲು ಚೈನ್ ಹೆಂಗೆ ಬಿಚ್ಚುತ್ತೆ ನೋಡು ಅಂತೇಳ್ಬಿಟ್ಟು. ಅದು ಫುಲ್ಲು ಟೈಟ್ ಹಾಕ್ಸ್ಬಿಟ್ಟಿದ್ದೀವಿ, ಬರ್ತಾನೆ ಇಲ್ಲ. ಸೊ ಅದಕ್ಕೆ ನಾನು ಕಾಲು ಚೈನೆಲ್ಲ ಬಿಚ್ಚಿಬಿಟ್ಟೆ. ಸೊ ಕಾಲು ಚೈನ್ ಬಿಚ್ಚಿ ಕಾಲ್ಗೂ ಸಹ ಹಾಕ್ಬಿಟ್ಟೆ. ನೋಡಿ ಕಾಲ್ಗೂ ಹಾಕ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿತ್ತು ನನ್ನ ಮಗಳ ಕಾಲುಗಳು. ನೋಡಿ ಕಾಲ್ಗೂ ಹಾಕಿದ್ದೀನಿ. ನೋಡಿ ಇಲ್ಲಿ ಅವಳು ಹಾಕೊಂಬಂದು ಇಲ್ಲಿ ನೀಟಾಗಿ ನೋಡಿ ಆಗಲೇ ರೆಡ್ಡಾಗಿ ತೊಳೆದಿದ್ಲು ಅವಳಿಗೆ. ಸೊ ಫ್ರೆಂಡ್ಸ್, ನಾಳೆ ನಮ್ಮ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಸ್ಕೂಲ್ ಫೆಸ್ಟಿವಲ್ಲು. ಸೊ ನಮ್ಮ ಸ್ಕೂಲ್ ಕಡೆಯಿಂದ ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನನ್ನ ಮಗಳ ಹೆಸರು ಬರೆದ್ಬಿಟ್ಟು ನೋಡಿ ವಿವೀಕ್ಷಾ GM ಅಂತ ಹಾಕ್ಬಿಟ್ಟು ಪೇರೆಂಟ್ಸ್ಗೆ ಇನ್ವಿಟೇಷನ್, ಪ್ರತಿ ಪೇರೆಂಟ್ಸ್ಗೆ ಈ ಥರ ಇನ್ವಿಟೇಷನ್ ಕೊಟ್ಟಿದ್ದಾರೆ.
ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಹೋದ ವರ್ಷವೂ ಕೊಟ್ಟಿದ್ದೆ ಈ ಥರ. ಸೊ ನಾಳೆನೇ ಸ್ಕೂಲ್ ಫೆಸ್ಟಿವಲ್ ಬಂದ್ಬಿಟ್ಟು ಸ್ಯಾಟರ್ಡೇ 27th. ನಾನು ನನ್ನ ಮಗಳಿಗೆ ಡ್ರೆಸ್ ಕೊಟ್ಟಿದ್ದಾರೆ ಸ್ಕೂಲಿಂದನೇ. ನಾನು ಹೇಳಿನಲ್ಲ ಡ್ರೆಸ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಸರಿ ಬಂದ್ಬಿಟ್ಟು ಸ್ಕರ್ಟು ಮತ್ತು ಶರ್ಟ್ ಕೊಟ್ಬಿಟ್ಟು ಅದ್ರ ಮೇಲೆ ಕೋಟ್ ಕೊಟ್ಟಿದ್ರು, ಮತ್ತು ಒಂದು ಫ್ರಾಕ್ ತೊಗೊಂಡಿದ್ವಿ. ಈ ಸರಿ ಬಂದ್ಬಿಟ್ಟು ಅವಳಿಗೆ ನಾವು ಶಿವನ ವೇಷ ಹಾಕಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದೇ ಡ್ರೆಸ್ ಅವ್ರು ನಮಗೆ ರೆಫರ್ ಮಾಡಿದ್ದು. ನೋಡಿ ಈ ಥರ ಇದೆ ಡ್ರೆಸ್ಸು. ಸೊ ಬೆಳಕು ನೀಟಾಗಿ ಕಾಣ್ತಿಲ್ಲ ಅನಿಸುತ್ತೆ, ನೋಡಿ ಕಾಣ್ತಿದ್ಯಾ? ಈ ಥರ ಇದೆ ಡ್ರೆಸ್ಸು. ಸೊ ಇದಕ್ಕೆ ಬಂದುಬಿಟ್ಟು ಧೋತಿ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಆಗಲಿ ನಾನು ಹಾಕಿ ನೋಡಿದೆ, ಚೆನ್ನಾಗಿದೆ. ಮತ್ತು ಇದ್ರ ಮೇಲೆ ದುಪ್ಪಟ್ಟ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ದುಪ್ಪಟ್ಟ ಬಂದು ತುಂಬ ಇಷ್ಟ ಡ್ರೆಸ್ಗಳು. ಸೊ ಇದಕ್ಕೊಂದು ಚಿಕ್ಕ ದುಪ್ಪಟ್ಟ ಬಂದಿದೆ. ನಾಳೆ ಈ ಥರ ನೀಟಾಗಿ ಪಿನ್ ಮಾಡಿ ಹಾಕಿದರೆ ಅವಳು ಡ್ಯಾನ್ಸ್ ಮಾಡಿದ್ರೂ ಹೋಗಲ್ಲ. ಸೊ ದುಪ್ಪಟ್ಟ ಬಂದಿದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಕ್ರೀಮ್ ಕಲರ್ ಮತ್ತು ಡಾರ್ಕ್ ಪಿಂಕ್ ಎರಡು ತುಂಬ ಚೆನ್ನಾಗಿದೆ. ಸೊ ಡ್ರೆಸ್ಸು ನಾನು ಇದ್ರ ಮ್ಯಾಚಿಂಗ್ ಬಳೆ ನಮ್ಮ ಮಗಳ ಹತ್ರ ಇತ್ತು, ಬಟ್ ಅದು ನನಗಿಷ್ಟ ಆಗಲಿಲ್ಲ, ಎಲ್ಲ ಸ್ವಲ್ಪ ವೈಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಅದ್ರ ಮ್ಯಾಚಿಂಗ್ ಬಳೆ ತಂದಿದ್ದೀನಿ, ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಪರ್ಫೆಕ್ಟ್ ಸಿಗಲಿಲ್ಲ, ಬಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ಪಿಂಕ್ ಕಲರು ಬ್ಯಾಂಗಲ್ಸ್ ತೊಗೊಬಂದೆ. ಮತ್ತು ಈ ಕ್ಲಿಪ್ಸು ನೋಡಿ, ಈ ಕ್ಲಿಪ್ಸು ಪಿಂಕ್ ಇದೆ ನೋಡಿ, ಈ ಥರ ಪಿಂಕ್ ಇದೆ. ಅವಳಿಗೆ ಈ ಥರ ಹಾಕ್ಕೊಳಲ್ಲ, ಅವಳು ಇರಿಟೇಟ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಇದೊಂಥರ ತೊಗೊಂಡಿದ್ದೀನಿ. ನಾಳೆ ಯಾವ್ದು ಹಾಕಿದ್ರೆ ಅದು ಹಾಕ್ಕೊಂಡ್ಲೆ ಅವಳು ಇಷ್ಟಪಟ್ಟಿದ್ದು ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸೊ ನಾನು ಕೆಲವೆಲ್ಲ ತಂದಿದ್ದೀನಿ, ಅವನ್ನೆಲ್ಲ ಜೋಡಿಸ್ಕೊಬೇಕು. ಇವಾಗ ಎಲ್ಲ ಎತ್ತಿಟ್ಕೊಬಿಡ್ಬೇಕು. ನಮಗೆ 8:30ಗೆ ಬರೋಕ್ಕೆ ಹೇಳಿದ್ದಾರೆ ಇಲ್ಲಿ ಕಲಾಭವನಲ್ಲಿ. ಯಾಕಂದರೆ ಅವಳು ಫಸ್ಟ್ ಬಂದುಬಿಟ್ಟು ಶಿವನ ವೇಷ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇರಿಟೇಟ್ ಆಗ್ತಾರಲ್ವ ವೇಷ ಎಲ್ಲ ಹಾಕ್ಸ್ಕೊಂಡು ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 8:30ಗೆ ನಾವು ಹೋಗ್ಬಿಟ್ಟು ಅವಳಿಗೆ ವೇಷ ಹಾಕ್ಸಿ. ಸೊ ಅದಕ್ಕೆ 8:30ಗೆ ಹೋಗ್ತೀನಿ. 8:30ಗೆ ಹೋಗ್ಬಿಟ್ಟು ಅಲ್ಲವರು ರೆಡಿ ಮಾಡೋರೆ ಬಂದಿರ್ತಾರೆ, ಸ್ಕೂಲಿಂದನೇ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ನಾನು ಸರಿ ಹೋದ ವರ್ಷ ಬಂದುಬಿಟ್ಟು ನಾನು ಗಣೇಶ ಹಬ್ಬಕ್ಕೆ ಅನಿಸುತ್ತೆ ಇಲ್ಲೇ ಮರಗಮ್ಮ ದೇವಸ್ಥಾನ ಇದೆ, ಅಲ್ಲಿ ಬಂದುಬಿಟ್ಟು ನಾನು ಹೋದ ಸರಿ ನನ್ನ ಮಗಳಿಗೆ ಶಾಕುಂತಲೆ ವೇಷ ಹಾಕ್ಸಿದ್ದೆ. ಈ ವರ್ಷ ಬಂದುಬಿಟ್ಟು ಲಕ್ಷ್ಮಿ ಹಾಕ್ಸಿದ್ದೆ. ಸೊ ಇವತ್ತು ನಮಗೆ ಶಿವನ ವೇಷ ಹಾಕಕ್ಕೆ ಹೇಳಿದ್ದಾರೆ, ಅದಕ್ಕೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಮೆಹಂದಿ ಎಲ್ಲ ಹಾಕಿದ್ದೀನಿ. ಮಲಗಿದಾಳವಳು, ರೆಸ್ಟ್ ಮಾಡಲಿ. ಬೆಳಗ್ಗೆ ಅವಳು ಎದ್ದೊಳದೆ 8 ಗಂಟೆ ಆಗುತ್ತೆ. ನಾನು ಅರ್ಧ ಗಂಟೆಯಲ್ಲಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಅವಳನ್ನ. ಸೊ ಇವಾಗ ಇವೆಲ್ಲ ಎತ್ತಿಟ್ಕೋಬೇಕು ನಾನು. ಎಲ್ಲ ಅವರೇ ಫಸ್ಟೇ ರೆಡಿ ಮಾಡಿರ್ತಾರೆ, ಮತ್ತು ಎಲ್ಲ ರಿಮೂವ್ ಮಾಡಾದ್ಮೇಲೆ ನಾನು ಡ್ರೆಸ್ ಹಾಕ್ಬೇಕು ಅವಳಿಗೆ. ಫಸ್ಟ್ ಇರೋದೇ ಶಿವನ ಹಾಡು ಅಂತ ಹೇಳಿದ್ದಾರೆ. ನನ್ನ ಮಗಳು ಬಂದುಬಿಟ್ಟು ಟೋಟಲ್ 4 ಡ್ಯಾನ್ಸಸ್ಗೆ ಸೇರಿದ್ದಾಳೆ. ಅವಳು ಒಂದಕ್ಕೆ ಮಾತ್ರ ಅವಳು ಕುತ್ಕೊಳೋದಷ್ಟೇ, ಈ ಶಿವನ ವೇಷ ಹಾಕಿರ್ತಾಳಲ್ವ, ಸುಮ್ಮನೆ ಪಾರ್ವತಿ ಜೊತೆ ಕುತ್ಕೊಳ್ಳೋದು ಅಂತ ಹೇಳಿದ್ದಾರೆ. ಸೊ ಆಮೇಲೆ ನಾನು ಡ್ರೆಸ್ ಹಾಕಬೇಕು. ಇದನ್ನು ಅವ್ರ ಹತ್ರ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟು ಅದು ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಇವಳಿಗೆ ಹಾಕ್ಸೋದು. ಸೊ ನಾನು ಐ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ನಾನು ತಗೊಂಡು ತುಂಬ ದಿನ ಆಯಿತು. ನೋಡಿ ತುಂಬ ಚೆನ್ನಾಗಿದೆ ಐ ಪ್ಯಾಲೆಟು. ನಾವೇನು ಜಾಸ್ತಿ ಬಳಸಲ್ಲ ಇದನ್ನು, ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಬಳಸ್ತೀವಿ ಅಷ್ಟೇ. ನಾವು ಈ ಥರದವೇನು ಬಳಸೋದಿಲ್ಲ. ಸೊ ಮತ್ತು ಏನೇನು ಬೇಕಂತ ಎಲ್ಲ ಎತ್ತಿಟ್ಕೊತಾ ಇದ್ದು ಸೇಫ್ಟಿ ಪಿನ್ಸು ನನ್ನ ಮಗಳಿಗೆ ಅದು ದುಪ್ಪಟ್ಟಾಗ ಹಾಕಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸೇಫ್ಟಿ ಪಿನ್ಸ್ ತಗೊಂಡಿದ್ದೀನಿ. ಮತ್ತು ಐಲೈನರು ಮೊನ್ನೆ ನಮ್ಮ ಮನೆಗಂತೂ ಅದೆಷ್ಟು ಐಲೈನರ್ಸ್ ಆಗೋಗಿದ್ದಾವೆ. ಐಲೈನರ್ ಮೊನ್ನೆ ನನ್ನ ಮಗ ಹೊಡೆದಾಕ್ಬಿಟ್ಟ. ಸೊ ಅದಕ್ಕೆ ತಂದಿದ್ದೀನಿ ಇದೊಂದು. ಇದು ಬಂದುಬಿಟ್ಟು ನಿವ್ಯಾ ಡ್ಯಾಝಲರ್ದಿದು, ಇದೊಂದು ತೊಗೊಂಬಂದೆ. ಸೊ ಇದು ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟಿದ್ದಾಳೆ. ಲಿಪ್ಟಿಕ್ಕು ಕಲರ್ ತುಂಬ ಚೆನ್ನಾಗಿದೆ, ಡಾರ್ಕ್ ಪಿಂಕು, ಅವಳಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಸೊ ಅಷ್ಟೇ. ಬ್ಯಾಂಗಲ್ಸು ನಾನೀಗ ಮ್ಯಾಚ್ ಮಾಡಬೇಕು ಇವನ್ನ. ಸೊ ನಾನು ಈ ಥರದ್ದು ಸ್ಟೋನ್ ಬಳೆ ತಗೊಂಡಿದ್ದೀನಿ. ನನ್ನ ಮಗಳ ಹತ್ರ ಫಸ್ಟೇ ಸ್ಟೋನ್ ಬಳೆ ಇತ್ತು. ಇವನ್ನ ಇದಕ್ಕೆ ಮ್ಯಾಚ್ ಮಾಡಿ ಇಡ್ತೀನಿ, ಚೆನ್ನಾಗಿರುತ್ತೆ. ಬರೀ ಇವೇ ಹಾಕಿದ್ರೆ ಚೆನ್ನಾಗಿರಲ್ಲ, ಇವನ್ನ ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ. ಸೊ ಎಲ್ಲ ಒಂದು ಬ್ಯಾಗಲ್ಲಿ ಜೋಡಿಸ್ಕೊಂಡ್ಬಿಡೋಣ, ಬೆಳಗ್ಗೆ ಈಸಿ ಆಗುತ್ತೆ. ನನ್ನ ಮಗನಿಗೂ ಮತ್ತು ನನ್ನ ಮಗಳಿಗೆ ಸರಿ ರೆಡಿ ಮಾಡ್ಬೋದು. ಊಟ ಮಾತ್ರ ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೊರಟೋಗ್ಬೋದು. ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಬ್ಯಾಗಿಗೆ ಇಟ್ಕೊಂಡಿದ್ದೀನಿ. ಅವಳಿಗೆ ಏನು ಬೇಕು ಅದೆಲ್ಲ ಬೆಳಗ್ಗೆ ಅಲ್ಲಿ ರೆಡಿ ಮಾಡೋಕ್ಕೆ ಈಸಿ ಆಗಲಿ ಅಂತ ಎಲ್ಲ ಇಟ್ಕೊಂಡ್ಬಿಡ್ತೀನಿ.
ಬೆಳಗ್ಗೆ ಎಷ್ಟೊತ್ತು ಅಮ್ಮಮ್ಮ ಬಾಕ್ಲ ಆ ಕಡೆ ಸ್ಯಾಟರ್ಡೆ ಬೇರೆ ಏನಾಗುತ್ತೋ. ನನ್ನ ಮಗಳು ಎದ್ರೆ ಹೊಡಿತೀನಿ 8 ಹಂಗೆ ಎದ್ಬಿಟ್ರೆ ಬೇಗ ಕೆಲಸ ಈಗಲೇ ಹೇಳ್ತಿದ್ದೀನಿ. ಹತ್ರ ಪರವಾಗಿಲ್ಲ, ಅಮ್ಮಮ್ಮ ಇವಾಗ ಊರಿಗೆ ಹೋಗುತ್ತೆ. ಸೊ ಇಲ್ಲೇ ನಮ್ಮ ಮನೆ ಇರೋದು. ಬೇಡ ಅಂದರೆ ನೆನ್ನೆ ಹಿಂಗೆ ಲೇಟ್ ಆದರೂ ಪರವಾಗಿಲ್ಲ, ಹೋಗ್ತೀವಿ. ನನ್ನ ಹಸ್ಬೆಂಡ್ ಇರ್ತಾರಲ್ಲ ತೋರ್ಸಕ್ಕೆ ನಿಮಗೆ ಅಂತಾನೆ ನಾನು ಇದನ್ನ ತೆಗ್ದಿದ್ದು. ಇಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟಿದೆ ಫಸ್ಟೇ. ಇಲ್ಲ ಕೊಡ್ಕೊ, ಬೇಡ ಅಂದರೆ ನೆನ್ನೆನೂ ಇಲ್ಲೇ ಐತಿ. ಅಮ್ಮಮ್ಮ ಅವರಲ್ಲ ಅಜ್ಜಿ ತಾತ ಬೈತಾರೆ ಅಮ್ಮಮ್ಮನ್ನ. ಮಕ್ಳಿಗೆ ಸ್ವಲ್ಪ ಹಾಕೊಂಡ್ಬಿಟ್ಟು ಕರ್ಕೊಂಡು ಅಷ್ಟೇ ಫ್ರೆಂಡ್ಸ್. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹೋಗಿ ಬಾಗ್ಲ ಹತ್ರ ಬಾಗಲ್ ತೆಗಿಯುತ್ತೆ.